ಇನ್ನು ಎಲ್ಲ ಬೆಳವಣಿಗೆಗಳ ನಡುವೆ ಆ, ಸಹಜವಾಗಿಯೇ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇರುವಂತಹದ್ದು ಮೆಟ್ರೋ ದರ ಏರಿಕೆ ಕಡಿಮೆ ಆಗುತ್ತಾ ಅಂಥೇಳಿ. ದರ ಏರಿಕೆಗೆ ಶಾಸಕರು ಸಂಸದರು ಜನರಿಂದ ತೀವ್ರ ವಿರೋಧವಾದಂತಹ ಹಿನ್ನೆಲೆಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀಲಿಕ್ಕೆ ನಮ್ಮ ಮೆಟ್ರೋ ಮುಂದಾಗಿದೆ, ಅರ್ಥಾತ್ BMRCL. ಈ ವಾರದಲ್ಲಿ ಕೇಂದ್ರ ಮತ್ತು ರಾಜ್ಯದ ಗಮನಕ್ಕೆ BMRCL ಈ ವಿಚಾರವನ್ನು ತರಲಿಕ್ಕಿದೆ. ಪಬ್ಲಿಕ್ ಟಿವಿಗೆ BMRCL MD ಮಹೇಶ್ ರಾವ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೆಟ್ರೋ ಟಿಕೆಟ್ ದರ ಕಡಿಮೆ ಆಗುತ್ತಾ ಅಂತ. ಒಂದು ಕಡೆ ಜನರು ಅಭಿಯಾನವನ್ನು ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ನಿನ್ನೆ ಸಂಸತ್ನಲ್ಲೂ ಕೂಡ ಇದೇ ವಿಚಾರ ಪ್ರತಿಧ್ವನಿಸಿತ್ತು. ಎಲ್ಲ ಬೆಳವಣಿಗೆಗಳ ನಡುವೆ BMRCL ನಮ್ಮ ಮೆಟ್ರೋ ಗ್ರಾಹಕರಿಗೆ ಗುಡ್ ನ್ಯೂಸ್ ಕೊಡುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. BMRCL ಈಗಾಗಲೇ ಒಂದು ನಿರ್ಧಾರವನ್ನು ತೆಗೆದುಕೊಂಡಿತ್ತು, ಎರ್ರಾಬಿರಿ ಟಿಕೆಟ್ ದರವನ್ನು ಏರಿಕೆ ಮಾಡಿತ್ತು. ಈ ಏರಿಕೆಯ ವಿಚಾರಕ್ಕೆ ಒಂದು ಕಡೆ ಜನರ ಸಿಟ್ಟು ಕೂಡ ದೊಡ್ಡ ಮಟ್ಟದಲ್ಲಿ ಹೊರಹಾಕ್ತಾ ಇದ್ರು, ಮತ್ತೊಂದು ಕಡೆ ಜನರು ಕ್ಯಾಂಪೇನ್ ಮಾಡ್ತಾ ಇದ್ರು, ಮೆಟ್ರೋ ಹತ್ತೋದೇ ಬೇಡ, ಈ ರೀತಿ ಟಿಕೆಟ್ ಆದರೆ ಜನಸಾಮಾನ್ಯರು ಮಧ್ಯಮ ವರ್ಗದವರು ಹೇಗೆ ಪ್ರಯಾಣವನ್ನು ಮಾಡಬೇಕು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ರು. ಅದರ ಜೊತೆಗೆ ರಾಜಕೀಯ ಕೆಸರೆರಚಾಟ ಕೂಡ ಜೋರಾಗ್ತಾ ಇತ್ತು. ಇದು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುತ್ತಾ ಅಥವಾ ಕೇಂದ್ರ ಸರ್ಕಾರ ಮಾಡಿರುವಂತಹ ಟಿಕೆಟ್ ದರ ಏರಿಕೆನಾ ಇದು ಅಂಥೇಳಿ. ಈ ಎಲ್ಲ ಬೆಳವಣಿಗೆಗಳ ನಡುವೆ BMRCL ಜನರ ಒತ್ತಡಕ್ಕೆ ಮಣಿಯುತ್ತಾ ಅಂಥೇಳಿ ಈಗಿರುವಂತಹದ್ದು ಪ್ರಶ್ನೆ. ಏಕೆಂದರೆ ನಿನ್ನೆ ಸಂಸತ್ನಲ್ಲೂ ಕೂಡ ಸಂಸದರು ಈ ವಿಚಾರವನ್ನು ಪ್ರಸ್ತಾಪಿಸಿದರು, ತೇಜಸ್ವಿ ಸೂರ್ಯ ಅವರು. ಅದಾದ ಮೇಲೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆಯಾಗಿದೆಯಲ್ಲ, ವ್ಯಾಪಕ ಜನರಿಂದ ವಿರೋಧ ವ್ಯಕ್ತವಾಗಿದೆಯಲ್ಲ, ಹಾಗಾಗಿ ದರವನ್ನು ಮತ್ತೆ ಕಡಿಮೆ ಮಾಡುವಂತಹ ಸಾಧ್ಯತೆ, ಆ ರೀತಿಯ ಒಂದು ಪ್ರಸ್ತಾವನೆ BMRCL ಅಧಿಕಾರಿಗಳ ಮುಂದಿದೆ. ಜನರ ಒತ್ತಡಕ್ಕೆ ಈಗ BMRCL ಅಧಿಕಾರಿಗಳು ಮಣಿತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ ಆಗಿದೆ. ಹಾಗಾಗಿ ಸದ್ಯದರಲ್ಲಿಯೇ ನಮ್ಮ ಮೆಟ್ರೋ ದರ ಏರಿಕೆಗೆ ಲಗಾಮ್ ಹಾಕುವಂತಹ ಕೆಲಸವನ್ನು BMRCL ಮಾಡುತ್ತಾ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆಯಾಗಿದೆ.